ಅಂದ್ರೆ ತುಂಬಾ ಕಷ್ಟ ಆಯ್ತು ಮ್ಯಾಮ್ ಆ ಟೈಮಲ್ಲಿ ಲೈಫು. ಟೈಮ್ಸ್ ಚೆನ್ನಾಗಿ ನೋಡ್ಕೋತಿದ್ರು, ಟೈಮ್ಸ್ ಇವಾಗ ಹೆತ್ ಮಕ್ಳ ಅಂತರ ಯಾರು ನೋಡಕ್ ಆಗಲ್ಲ, ಏನಾದ್ರೂ ಒಂದ್ ಬಯಸ್ ಇದ್ದೇ ಇರುತ್ತೆ. ಆತರ ಆಗಿದೆ ಮ್ಯಾಮ್, ಎಕ್ಸ್ಪೀರಿಯನ್ಸ್ ತುಂಬಾ ಆಗಿದೆ, ತುಂಬಾ ಅವಮಾನ ಆಗಿದೆ. ಕೆಲವು ಇವಾಗ ನಮ್ಮ ಫ್ಯಾಮಿಲಿನೂ ಕೆಲವು ಜನ ಆತರ ರಿಲೇಟಿವ್ ಅನ್ಕೊಂಡ್ರೆ ಸರಿ, ಕೆಲವು ಜನ ಮಾತಾಡ್ಸೋದಲ್ಲ ಇಲ್ಲ, ಅವ್ರು ನನ್ನಿಂದ ಏನ್ ತೊಂದರೆ ಆಗುತ್ತೇನೋ ಮುಂದೆ, ಅವರಿಂದ ಅವ್ರ ಬಗ್ಗೆ ಏನ್ ಮಾತಾಡ್ತಾರೇನೋ ಅಂತ. ಟೈಮ್ಸ್ ಅವ್ರಿಗೆ ಖುಷಿ. ಇವಾಗ್ಲೂ ಕೆಲವು ಜನ ಇವಾಗ ಮಾತಾಡ್ಸ್ತಾರೆ. ಅದೇ ನೀವು ಒಳ್ಳೆ ಪೊಸಿಷನ್ ಇದ್ದೀರಾ, ಹೈಲಿ ಎಜುಕೇಟೆಡ್, ನಿಮ್ಮ ಕತೆ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ, ಆದ್ರೂ ಕೂಡ ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಒಪ್ಕೊಳಕ್ ಮನಸ್ಸಿದೆ ಮ್ಯಾಮ್. ಅಂದ್ರೆ ಅಕ್ಕಪಕ್ಕ ಊರ್ದವ್ರು ಏನಂತಾರೆ, ಲೈಕ್ ಅವ್ರ ಬಗ್ಗೆ ಹೀಯಲ್ಸ್ ಮಾತಾಡೋದು, ಟಾಂಟ್ ಮಾಡೋದು, ಲೈಕ್ ಆ ತರದಿಂದ ಅವ್ರಿಗೂ ಸ್ವಲ್ಪ ಕಷ್ಟ ಆಗ್ತಿದೇನೋ ಅಂತ. ನಿಮ್ಮ ಅಜ್ಜಿ ಹೇಗೆ ಇದ್ರು ಸ್ವೀಕಾರ ಮಾಡಿದ್ರ ನಿಮ್ಮನ್ನ? ಅಜ್ಜಿಗೆ 50% ಗೊತ್ತಿತ್ತು ಮ್ಯಾಮ್, 50% ಅವ್ರಿಗೆ ಅಷ್ಟೊಂದೇನು ಇದ್ ಬಗ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ, ಹಿಂಗೆ ಟ್ರಾನ್ಸ್ ಅಂದ್ರೆ ಏನು, ಟ್ರಾನ್ಸ್ಫಾರ್ಮೇನ್ ಅಂದ್ರೆ. ಬಟ್ ಅವರು ಒಪ್ಕೊಂಡಿದ್ರು, ನನ್ಗೆ ನನ್ನ ಗೆಜ್ಜೆ ಎಲ್ಲ ಹಾಕೊಂಡೆಲ್ಲ ನೋಡಿದಾಗೆಲ್ಲ ಗೊತ್ತಾಗ್ತಿತ್ತು ಅವ್ರಿಗೆ. ಬಟ್ ಎಕ್ಸ್ಪ್ಲೇನ್ ಮಾಡ್ತಿರ್ಲಿಲ್ಲ ಅವರು, ಬಟ್ ಬೇಜಾರಾಗಿದ್ರು. ಬಟ್ ಇವಾಗ ಹೆತ್ತವ್ರಿಗೆ ಹೆಗ್ನ ಮುದ್ದು ಅಂತಾರಲ್ವಾ, ಅಜ್ಜಿಗೆ ಅಜ್ಜಿ ಆಕ್ಚುಲಿ ನನ್ನ ತಾಯಿಗಿಂತ ಹೆಚ್ಚು ಮ್ಯಾಮ್. ಯಾಕಂದ್ರೆ ನನ್ನ ಚಿಕ್ಕ ವಯಸ್ಸಿಂದನೂ ಬೆಳೆಸಿದೆ ಅವರೇ. ನಂಗೆ ತಾಯಿ ಹೆಂಗ್ ನೋಡ್ಕೊತಿದ್ರು ಗೊತ್ತಿಲ್ಲ, ಬಟ್ ನನ್ನ ತಾಯಿಗೆ ಹೆಚ್ಚು ನೋಡ್ಕೊಂಡಿದ್ರು. ಬಟ್ ಅವರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಎಷ್ಟೇ ಆದ್ರೂ ಅಜ್ಜಿಗೆ ತುಂಬಾ ಪ್ರೀತಿ. ಹೌದು. ಅದ್ರಲ್ಲಿ ಅಮ್ಮನಮ್ಮ ಅಂತ ಇರ್ತಾರಲ್ಲ, ತುಂಬಾ ಸ್ಪೆಷಲ್ ಆಗಿರ್ತಾರೆ ವ್ಯಕ್ತಿಗಳಲ್ಲಿ. ನಿಮ್ಮ ಅಣ್ಣ ನೀವು ಒಟ್ಟಿಗೆ ಅಜ್ಜಿ ಮನೇಲೆ ಬೆಳೆದಿದ್ದು? ಹೌದು. ಓಕೆ. PUC ಮುಗೀತು, PUC ಮುಗ್ದಾದ ನಂತರ ಡಿಗ್ರಿಗೆ ಹೋದ್ರಿ? ಹೌದು, PUC ಮುಗೀತು ಮ್ಯಾಮ್. PUC ಮುಗ್ದಂಗೆ ನಾನು ಇಡೀ ಕಾಲೇಜ್ಗೆ, ನಮ್ಮ ತಾಲೂಕಿಗೆ ಸೆಕೆಂಡ್ ರ್ಯಾಂಕ್ ಬಂದೆ ಮ್ಯಾಮ್. ಅದು ನಂಗೆ ಹೆಮ್ಮೆ ಇದೆ. ಇನ್ನು ನನಗೆ ಆ ಕಾಲೇಜಲ್ಲಿ ನನ್ನ ಹೆಸರು ಇನ್ನೂ ಹಂಗೆ ಇದೆ ಮ್ಯಾಮ್, ಇನ್ನೂ ತೆಗ್ದಿಲ್ಲ. ಆ ಟೈಮಲ್ಲಿ ನನಗೆ ಫುಲ್ಲು ಆಲ್ಮೋಸ್ಟ್ ನಾನು ಆ ಟೈಮಲ್ಲಿ ನಂದು KB ಜಾಬ್ ಆಯ್ತು ಮ್ಯಾಮ್. ಹೌದು, ಯಾಕಂದ್ರೆ ಹೌದು, ಅದ್ ಎಕ್ಸಾಮ್ ಅಂದ್ರೆ ಫಿಸಿಕಲ್ ಇತ್ತು. ಫಿಸಿಕಲ್ ವಿತ್ SSLC ಮಾರ್ಕ್ಸ್, ಒಳ್ಳೆ ಮಾರ್ಕ್ಸ್ ತೆಗ್ದಿದ್ನಲ್ಲ, SSLC ಮೇಲೆ ಒಳ್ಳೆ ಜಾಬ್ ಆಯ್ತು ಮ್ಯಾಮ್. ಆ ಟೈಮಲ್ಲಿ ಅವಾಗಲೂ ತುಂಬಾ ಫಿಸಿಕಲ್ ನಾನು ತುಂಬಾ. PUC ನೀವು ಜಾಬ್ಗೆ ಅಪ್ಲೈ ಮಾಡ್ಬೇಕು, ಗೌರ್ಮೆಂಟ್ ಜಾಬ್ಗೆ ಅಂತ ನಿಮ್ಗೆ ಯೋಚನೆ ಬಂತು? ಅವಾಗ ನಮ್ಗೆ ಬಡತನ ಇತ್ತಲ್ಲ, ಬಡತನದಿಂದ ನಾವು ಹೊರಗಡೆ ಬರ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ನಾವು ಜಾಬ್ ಮಾಡ್ಲೇಬೇಕು, ನಂಗೆ ಅನಿವಾರ್ಯ ಇತ್ತು. ವಯಸ್ಸಾದ ಅಜ್ಜಿ ಇದ್ದಾರೆ, ನನ್ನ ಲೈಫ್ ನಾನು ನೋಡ್ಕೋಬೇಕು. ನಾನು ಅಷ್ಟು ದೊಡ್ಡವಳಾಗಿ ಆಲ್ಮೋಸ್ಟ್ PUC ಅಂದ್ರೆ ನಂಗೆ ಒಂದು ಮೆಚುರಿಟಿ ಲೆವೆಲ್ ಬಂದಿತ್ತು, ಏನಾದ್ರೂ ಮಾಡ್ಲೇಬೇಕು ಅಂತ. ಇಲ್ಲಾಂದ್ರೆ ಆ ಬಡತನ ನನ್ನ ಮೇಲೆ ಎತ್ತಿತ್ತು ಮ್ಯಾಮ್ ಆ ಟೈಮಲ್ಲಿ. ನೋಡಿ, ಎಷ್ಟೋ ಜನ ಮನೇಲಿ ಓದಿ ಓದಿ ಅಂದ್ರೂ ಕೂಡ ಓದಲ್ಲ, ಬಟ್ ಏನಕ್ಕೆ ಓದ್ಬೇಕು ಅಂತ ಹೇಳಿದ್ರೆ ಇವ್ರ ಕಥೆನ ಕೇಳಿ.